ಸ್ವಲ್ಪ ಇದರಲ್ಲಿ ಇದ್ದಾರೆ ಅಂದರೆ ಸ್ವಲ್ಪ ಶಾಕಲ್ಲಿ ಇದ್ದಾರೆ. ಈ ಥರ ಘಟನೆ ಆಗಿರೋದು ಅವ್ರಿಗೆ ತುಂಬ ಇದು ಯಾವ ರೀತಿ ತುಂಬ ನೋವಾಗಿರೋದು. ನಾವು ಕೂಡ ಶಾಕಿಂದ ಹೊರಗಡೆ ಬರೋದು ನಮಗೂ ಕೂಡ ಕಷ್ಟ ಅನಿಸ್ತದೆ. ಪ್ರೆಗ್ನೆಂಟ್ ಲೇಡಿ ಹೆಣ್ಮಗಳಾಗಿ ನನಗೂ ಅರ್ಥ ಆಗ್ತದೆ. ಇವರು ಈಗ ಸ್ವಲ್ಪ ಇವರಿಗೆ ದೇವರ ದೃಷ್ಟಿಯಲ್ಲಿ ಯಾವ ಅಂಥ ಏನೂ ಇದು ಆಗಿಲ್ಲ. ಒಬ್ಬರು ICU-ನಲ್ಲಿದ್ದಾರೆ, ಅವರು ಕೂಡ ಅದಷ್ಟು ಹೊರಗಡೆ ಬರ್ತಾರೆ. ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಪಡೆದಿದ್ದೀವಿ. ಸೊ ಈಗ ನಮಗೊಂದಿಷ್ಟು ಕ್ವಶನ್ ಅದ ಮೇಡಮ್, ತಮ್ಮ ಕೇಳ್ಬೋದಾ? ಈಗ ನಮ್ದು ಏನಂದ್ರೆ ಮೇಡಮ್, ಈಗ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಘಟನೆ ಆಗಿದ್ದು ಇನಾಮನಗರದಲ್ಲಿ. ಎಲ್ಲ ಪೇಷಂಟ್ಗಳು ಇರೋದು ಈ ಹಾಸ್ಪಿಟಲ್ ಮತ್ತು ಡೆತ್ ಆಗಿದೆ ಇಲ್ಲೇ. ನಾವು ಪೊಲೀಸ್ ಇಲಾಖೆ ಸಂಪೂರ್ಣ ಸಪೋರ್ಟ್ ಮಾಡಿದೆ, ಇಲ್ಲ ಅಂತ ಅನ್ನೋದಿಲ್ಲ, ಎಲ್ಲ ಮಾಡಿದೆ. ಮತ್ತು ನಾವೆಲ್ಲ ಹೋರಾಟಿದ್ದೇವೆ ಮಾಧ್ಯಮದವ್ರ. ಆದರೆ ಸತ್ತಿದ್ದು ಗರ್ಭಿಣಿ ಒಳಗೆ ಮಗು ಅದ, ಅವಳಿಗೆ ಇಲ್ಲಿದ್ದಕ್ಕೆ ನಮ್ದು ಏನಪ್ಪ ಅಂದರೆ ಶವ ಸಂಸ್ಕಾರ ಇಲ್ಲಿಂದ ಹೊಂಟೈತಿ. ತಾವು ನಾವು ಜಿಲ್ಲಾಧಿಕಾರಿಗಳ ಮರೆತರೆ ತಾವು ಮಹಿಳೆ ಕೂಡ ಮಹಿಳೆ ಅಂತಕ್ಕಂಥದ್ದು ಒಂದು ವಿಚಾರದಾಗ ಇಟ್ಕೊಂಡು ತಾವು ಬರಲಿಲ್ಲ ಅನ್ನೋದಕ್ಕೆ ನಮ್ಮದು ಹೋರಾಟಗಾರದ ಆಕ್ರೋಶ ಒಂದು. ಇನ್ನು ಕಾನೂನಾತ್ಮಕವಾಗಿ ನಾವು ಏನಾರ ಪ್ರಶ್ನೆ ಮಾಡೋದಿದ್ರೆ ಮೇಡಮ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂರಕ್ಷಣೆ ಸಮಿತಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಾವೇ ಮಾಡ್ತಾರೆ. ಆ ಗ್ರಾಮದಲ್ಲಿ ಇರ್ತಕ್ಕಂಥವು 3 ಕುಟುಂಬ, 4 ಕುಟುಂಬ. ಆ ಕುಟುಂಬಕ್ಕೆ ಈಗ ಅಲ್ಲಿನೂ ರಕ್ಷಣೆ ಇಲ್ಲ. ಒಬ್ಬರು ಪೊಲೀಸ್ ಇಲಾಖೆಯವರೇ ಆ ಬಾಡಿ ಇದು ಮಾಡಿ ಅವರೇ ತೊಗೊಂಬಂದ್ರೆ ಒಬ್ಬರು ಎತ್ತಾಗ ಸಹಕಾರ ಮಾಡಿಲ್ಲ ಅವರಿಗೆ. ಅದು ಮತ್ತು ಅಲ್ಲಿ ಈಗ ಸಿಬ್ಬಂದಿನ ಕಳಿಸ್ರಂದ್ರೆ ಅಲ್ಲಿ ಇರ್ತಕ್ಕಂಥ PDO ಕೂಡ ಅಲ್ಲಿ ಅವ್ರಿಗೆ ಸಹಕಾರ ಮಾಡಿಲ್ಲ. ಈಗ ಇಲ್ಲಿ ನೋಡಿದರೆ ನಮ್ಗೆ ಜಿಲ್ಲಾ ಆಡಳಿತ ಈ ರೀತಿ, ಅಲ್ಲಿ ನೋಡಿದರೆ ಅಲ್ಲೇ ದೌರ್ಜನ್ಯ, ಅವ್ರ ಮೇಲೆ ಇಂಥ ಎಲ್ಲ ಕೊಡ್ಲಿ ಇಟ್ಟು ತಿನ್ನಬೇಕು, ಎಲ್ಲ ಇದು ಮಾಡಬೇಕು. ಈಗ ನೀವೇ ಹೇಳ್ತೀರಿ ಇಂಥ ದಿನಮಾನದೊಳಗೆ ಇಂಥ ವ್ಯವಸ್ಥೆ ಅದ ಹಳ್ಳಿ ಒಳಗೆ. ಅದಕ್ಕೆ ನಮ್ಮ ಮೇಲೆ ಏನು ಆಕ್ರೋಶ ನಮ್ಮದು ಹೋರಾಟಗಾರದು ಒಟ್ಟಾರೆ ಏನಪ್ಪ ಅಂದ್ರೆ ಜಿಲ್ಲಾ ಆಡಳಿತ ಇಲ್ಲ. ನಿನ್ನೆ ಸಂಸ್ಕಾರ ಏನು ಆತಲ್ಲ, ಯಾವ ಅಧಿಕಾರಿಗಳು ಯಾರೂ ಬರಲಿಲ್ಲ. ನೀವು BG ಶೆಡ್ಯೂಲು ಇಡೀ ಡಿಸ್ಟಿಕ್ದು ಎಲ್ಲ ಇದೇ ಇರುತ್ತೆ, ನಾವು ಒಪ್ಕೋತೀನಿ ಸರ್, ಈಗ ಒಪ್ಕೋತೀನಿ. ಅದ್ರ ಬಟ್ ಇನ್ನು ಉಳಿದಂಥ ಅಧಿಕಾರಿಗಳು ತಮ್ಮ ಇದರೊಳಗೆ ನಮ್ಮ ತಾಲೂಕು ಆಡಳಿತ ನಮ್ಮ ತಹಸೀಲ್ದಾರ್ ಸಾಹೇಬರು ಬರಲಿಲ್ಲ. ಅವಳಿಗೆ ನಿನ್ನೆ ಅವರು ಸೋಷಲ್ ವೆಲ್ಫೇರ್ ಆಫೀಸರು ಇಲ್ಲಿ ಬಂದಿದ್ದಾರೆ, ಇಲ್ಲ ನಾವು ಇಲ್ಲಿ ಬಿಲ್ ಪೇಡ್ ಮಾಡಿದ್ದೀವಿ, ನನ್ನ ಡ್ಯೂಟಿ ಮುಗೀತೆ ಅಂತೇಳಿ ಮಾಧ್ಯಮದ ಮುಂದೆ ಹೇಳಿ ಹೋಗ್ತಾರೆ ಅವರು. ಅವ್ರ ಕಡೆ ಒಂದು ಬಿಲ್ ಕೇಳಿಬಿಟ್ರು, ಸಮಾಜ ಕಲ್ಯಾಣ ಅಧಿಕಾರಿಗಳು ಅನ್ಯಾಯವಾದಾಗ ಅವ್ರು ಒಂದು ಬಿಲ್ ಕೇಳಿಬಿಟ್ರು. ಪೊಲೀಸ್ ಇಲಾಖೆ ಮತ್ತು ನಾವು ಈ ಕುಟುಂಬಕ್ಕೆ ತುರ್ತಾಗಿ ಹೆಲ್ಪ್ ಮಾಡಿ ಹೊರತು ಈವರೆಗೂ ಒಬ್ಬ ಸಮಾಜ ಕಲ್ಯಾಣ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಮೇಡಮ್. ನಿಮ್ಗೆ ಸುಳ್ಳು ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗ್ಬೇಕು ಮೇಡಮ್. ಆದರೆ ಈ ಒಂದು ವ್ಯವಸ್ಥೆ ಹೆಂಗಿತ್ತು ಮೇಡಮ್, ಒಂದು ತುಪ್ಪು ಗರ್ಭಿಣಿಯನ್ನು ಕೊಚ್ಚಿ ಕೊಲೆ ಮಾಡುವಂಥ ಕ್ರೂರಿಗಳು ಮನಸ್ಥಿತಿ ಗ್ರಾಮೀಣ ಭಾಗದಾಗಿದ್ದಾಗ ಅಲ್ಲಿ ಹೇಗೆ ದಲಿತರು ಬದುಕಬೇಕು ಅನ್ನೋದು ಗೊತ್ತಿಲ್ಲಲ್ಲ ಮೇಡಮ್. ಈಗ ಆ ಕುಟುಂಬಕ್ಕೆ ರಕ್ಷಣೆ ಕೊಡೋರು ಯಾರು ಮೇಡಮ್? ಆ ಕುಟುಂಬಗಳು ಇರೋದೇ 4. ಇವರೆಲ್ಲ ಪ್ರಾಬಲ್ಯ ಹೊಂದಾರ, ಸಾಕಷ್ಟು ದುಡ್ಡುವಂತರದಾರ, ಸಾಕಷ್ಟು ಪೊಲಿಟಿಕಲ್ ಪವರ್ ಐತಿ. ಈಗಾದರೂ ಕೂಡ 6 ಜನನ ಬಂಧಿಸಿದ್ದಾರೆ, ಇನ್ನು ಉಳಿಕಿದ್ರನ್ನ ಬಂಧಿಸಲಿಕ್ಕೆ ತಾವು ಶೀಘ್ರವೇ ತಾವು ಸೂಚನೆ ಕೊಡ್ಬೇಕು ಮೇಡಮ್. ಒಂದೇದ್ದು ಈಗ ನಮಗೆ ಸಮಾಜ ಕಲ್ಯಾಣ ಅಧಿಕಾರಿಗಳಿಂದ ಈಗ ನಮ್ಗೆ ಬಿಲ್ಲನ್ನು ಪ್ರೂವ್ ಮಾಡಿ ತೋರಿಸ್ಲಿ ತಡ್ರಿ. ಇದು ಇಲ್ಲ ಸರ್, ಅವ್ರು ಪ್ರೂವ್ ಮಾಡಿ ತೋರಿಸ್ಲಿ ಸರ್. ಅವರು ಮನುಷ್ಯತ್ವ ಐತಿಲ್ರಿ, ಇಷ್ಟೆಲ್ಲ ಒಂದು ಕುಟುಂಬನ ಕೊಚ್ಚಿ ಪ್ರೀ ಪ್ಲಾನ್ಡ್. ಇನ್ನೊಂದು ಏನು ಹೇಳಿದ್ರಿ ಅಂದ್ರೆ ಮೇಡಮ್, ನಮ್ಮ ತಾಲೂಕು ಸೋಷಲ್ ವೆಲ್ಫೇರ್ ಆಫೀಸರ್ಗೆ ಏನಿದ್ವಿ, ಆ ಕುಟುಂಬದವ್ರ ಸಮಸ್ಯೆ ಏನಾರು ಹೇಳ್ಬೇಕು ಅಂದ್ರೆ ಅವರೆಲ್ಲ ಇಲ್ಲಿ ಬೆಡ್ ಮೇಲೆ ಅದಾರ. ಒಂದು ಇನ್ನೊಂದು ಬಾಜು ಕುಟುಂಬ ಐತಿ, ಎದಕ್ಕೂ ಬರಾಕಿಲ್ರಿ, ಅವರು ಕದ ಹಾಕೊಂಡಿದಾರ, ಎದುಗೆ ಆ ಟೈಪ್ ಐತ್ರಿ ವ್ಯವಸ್ಥೆ. ಅವ್ರದ್ದು ತಪ್ಪಲ್ಲ, ಅಲ್ಲಿ ಅಂಥ ಪರಿಸ್ಥಿತಿ ಐತಿ. ನಮ್ಗೆ ಹೋರಾಟಗಾರಿಗೆ ಅಲ್ಲಿದು ಏನು ಸಮಸ್ಯೆ ಅದ, ಸ್ಮಶಾನ ಇಲ್ಲ, ಸ್ಮಶಾನದ ಶವ ಸಂಸ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟು ನಾವು ಇವತ್ತೇ ಡೆತ್ ಆಗಿತ್ತು, ನಾಳೆ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ಅಂತ ಬೆಳ್ಳಿ ತನಕ ನಿದ್ದಿಗೆಡ್ಸ್ಕೊಳ್ತೀವಿ. ಇವನ್ನೆಲ್ಲ ಆ ರಿಪೋರ್ಟ್ನಾಗ ಹಾಕ್ಸೂನು ಎಲ್ಲ ಮಾಡು. ನಮ್ಗೆ ಸಮಸ್ಯೆ ಗುರ್ತದ ಅಂದ್ರೆ ಬರೀ ತಾವು ಅಲ್ಲಿ ಯಾರನ್ನ ಕೇಳಿ ರಿಪೋರ್ಟ್ ಬರೆದ್ರಿ, ಹೇಳೋರು ಇಲ್ಲೇ ಮುಕ್ಕೊಂಡಿದ್ದಾರೆ. ಎಲ್ಲರೂ ಅಷ್ಟೇ ಇಲ್ಲೇ ಬೆಡ್ ಮೇಲೆ ಅದಾರ. ನಾವು ಇರ್ತೀವಿ ಅಂತಂದ್ರೂ ಇಲ್ಲ. 6 ಇಲಾಖೆಯವ್ರಿಲ್ಲ ರೀ, 6 ಇಲಾಖೆಯವ್ರಿಲ್ಲ. ಅವಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು DDPರು ಹೊಟ್ಟಿ ಗರ್ಭಿಣಿಯಲ್ಲಿ ತೋರಿಸಲಾಗಿದೆ. ಆ ಇಲಾಖೆ ನೀವಿಲ್ಲ ಅಂದ್ರೆ ಜವಾಬ್ದಾರಿ ಸ್ಥಾನದೊಳಗೆ ಇರ್ತಕ್ಕಂಥವ್ರು ಆಯಾ ಇಲಾಖೆ ಅಧಿಕಾರಿಗಳು ಶವ ಸಂಸ್ಕಾರದೊಳಗೆ 1.5 ಕಿಲೋಮೀಟರ್ ನಡೆದು ಅವ್ರ ಮನೆ ಮುಂದೆ ಹೋಗ್ಬಾರ್ದಂತ 1.5 ಕಿಲೋಮೀಟರ್ ಎಲ್ಲ ಪೊಲೀಸ್ ಸರ್ಕಾರದಲ್ಲಿ ಶವ ಸಂಸ್ಕಾರಕ್ಕೆ ನಡೆಯುತ್ತೆ. ಅದಕ್ಕೆ ನಾವು ನಿಮ್ಮ ಮೇಲೆ ಆಕ್ರೋಶಗೊಂಡಿದ್ದೇನೆ ಅಂತಂದ್ರೆ ನೀವೇ ನಮ್ಮನ್ನ ರಕ್ಷಣೆ ಮಾಡೋರು. ಮತ್ತು ಆಗಿದೆ. ಏನಾಗಿದೆ ಗೊತ್ತಿದೆ, ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ
ಘಟನೆ ಆಗಿದೆ. ಸೊ ಹಾಗಾಗಿ ಇದನ್ನು ಅಲ್ಲಿ ಕೂಡ ಸೆನ್ಸಿಟಿವಿಟಿ ಇದೆ, ಅದನ್ನು ನಾವು ಕೂಡ ಕಾನೂನಾತ್ಮಕವಾಗಿ ಹ್ಯಾಂಡಲ್ ಮಾಡಬೇಕು. ಸೂಕ್ಷ್ಮವಾದ ವಿಷಯಗಳಿರೋದ್ರಿಂದ ಮತ್ತೆ ಮುಂದಕ್ಕೆ ಬೇರೆ ಏನು ಘಟನೆಗಳು ಆಗದೇ ರೀತಿಯಲ್ಲಿ ನಾವು ಕ್ರಮ ವಹಿಸಬೇಕು. ನಾವು ಅಂದರೆ ಪೊಲೀಸವರು ನಮ್ಮ ಜಿಲ್ಲಾಡಳಿತ ಅಂಗನೇ, ಹಾಗಾಗಿ ಅವರು ಇಲಾಖೆಯವರು ನಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ನಮ್ಮ ಸೂಚನೆ ಮೇರೆಗೆ ಅವರು ಕೆಲಸ ಮಾಡ್ತಿದ್ದಾರೆ. ನಾವು ಅವತ್ತು ನೈಟ್ ನಾವು ಏನೇನು ಮಾಡಬೇಕು ನೆಕ್ಸ್ಟ್ ಇಂಟರ್ನಲ್ ಆಗಿ ನಾವು ಎಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟೆಡ್ ಇಂದನೇ ಮಾಡ್ತೀವಿ. ಅದನ್ನೇ ಹೇಳ್ಕೊಂಡು ಹೋಗ್ತೀವಿ. ಯಾವುದೇ ಘಟನೆ ಆಗಿದಾಗ ಎಸ್ಪೆಷಲಿ SC/ST ಜನಾಂಗಕ್ಕೆ ಸರ್ಕಾರದ ಎಲ್ಲಿ ಹಾಸ್ಪಿಟಲ್ ಆವಾಗಲೇ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ಥರ ನಾವು ಪ್ರೈವೇಟ್ ಹಾಸ್ಪಿಟಲ್ ನೀವು ಬೆಸ್ಟ್ ಟ್ರೀಟ್ ಮಾಡೋದು ಅದು ಫಸ್ಟ್ ಅಡ್ಮಿಟ್ ಮಾಡಿಸಿಪ್ಪ ಅಂತ ಇಮಿಡಿಯೇಟ್ಲಿ ನೈಟೇ ಒಂದು ಡೈರೆಕ್ಟರ್ಗೆ ಮಾತಾಡಿ, ಆಮೇಲೆ ಅವರು ಇಲ್ಲಿ ಡಾಕ್ಟರ್ಗೆ ಮಾತಾಡಿ, ನಮ್ಮ ಡಾಕ್ಟರ್ ನೀವು ಹೋಗಿ ಇಮಿಡಿಯೇಟ್ಲಿ ಅವ್ರು ಏನು ಮಾಡ್ತಿದ್ದಾರೆ ನೀವು ಮಾನಿಟರ್ ಮಾಡಬೇಕು. ಯಾವ ಜೀವ ನೀನು ಹೋಗಬಾರ್ದು. ಆಲ್ರೆಡಿ ಹೋಗಿದ್ದೆ ನಮಗೆ ದೊಡ್ಡ ದುರಂತ. ಈಗ ಒಂದು ಜೀವಕ್ಕೂ ಕೂಡ ಏನೋ ಹಾಗೆ ಹಾನಿ ಆಗಬಾರ್ದು. ಇಮಿಡಿಯೇಟ್ಲಿ ನೀವು ಮ್ಯಾಕ್ಸಿಮಮ್ ಏನೇ ಟ್ರೀಟ್ಮೆಂಟ್ ಕೊಡಬೇಕು ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ರಿ. ಇಲ್ಲ ಬೇರೆ ಏನಾದರೂ ಹೋಗ್ಬೇಕಾ ಹತ್ತಿರ ಏನಾದ್ರು ಬೇರೆ ಹೈಯರ್ ರೆಫರೆನ್ಸ್ ಕೊಡಬೇಕಾ ಅದನ್ನೇ ಡಾಕ್ಟರ್ ಹತ್ರ ಮಾತಾಡ್ರಿ. ಯಾಕಂದರೆ ಇದು ಡಾಕ್ಟ್ರ್ ಹೇಳುವಂಥ ವಿಷಯ, ನಾವು ಅಡ್ಮಿನಿಸ್ಟ್ರೇಟಿವ್ಲಿ ಕೆಲಸಕ್ಕೆ ಹೋಗುವಂಥದ್ದಲ್ಲ. ಸೊ ಡಾಕ್ಟ್ರ್ ಏನು ಹೇಳ್ತಾರೆ ಅದರ ಮೇಲೆ ನಾವು ಮುಂದುವರಿಸಬೇಕಾಗ್ತದೆ. ಸೊ ಎಲ್ಲ ವಿಷಯಗಳಲ್ಲೂ ಕೂಡ ಪ್ರತಿ ಕ್ಷಣಕ್ಕೂ ಕೂಡ ಡಾಕ್ಟರ್ ಹತ್ರ ನಾವು ಟಚ್ಚಲ್ಲಿ ಇದ್ದೀವಿ. ಈಗ ಬೆಸ್ಟ್ ಟ್ರೀಟ್ಮೆಂಟ್ ಮಾಡಿ ಒಬ್ಬರು ICUಯಿಂದ ಹೊರಗಡೆ ಬಂದರೆ ಇನ್ನೂ ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮುಂದುವರೆದಲ್ಲಿ ನಾನು ಗ್ರಾಮಕ್ಕೂ ಕೂಡ ಬರ್ತೀನಿ. ಯಾಕಂದರೆ ಈಗಿನ ವಾತಾವರಣ ಬರ್ತೀನಿ, ಖಂಡಿತ ಬರ್ತೀನಿ. ಯಾಕಂದರೆ ಎಲ್ಲರೂ ಇಲ್ಲಿ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ. ಇಲ್ಲ ಅಲ್ಲಿ ಯಾರಾದ್ರೂ ಇದ್ದರೆ ಅಲ್ಲಿ ಹೋಗಿದ್ದೀವಿ. ಫಸ್ಟ್ ಇವರನ್ನು ಹೊರಗಡೆ ತರುವುದೇ ನಮ್ಮ ಪ್ರಥಮ ಆದ್ಯ ಕರ್ತವ್ಯ ಇದೆ. ಫಸ್ಟ್ ಅವರೆಲ್ಲ ಗುಣಮುಖರಾಗಿ ಆಗಲಿ. ಯಾಕಂದರೆ ಎಲ್ಲರೂ ಕೂಡ ಒಂದು ರೀತಿಯ ನಾನು ಮಾತಾಡುವಾಗ ಅಷ್ಟೊಂದು ಅವರು ಹೆದರಿಕೆಯಲ್ಲಿದ್ದಾರೆ, ಅಂದರೆ ಆ ಶಾಕನ್ನೇ ಇನ್ನೂ ಹೊರಗಡೆ ಬಂದಿಲ್ಲ. ಸೊ ಹಾಗಾಗಿ ಅವರಿಗೆ ನೋಡಿದಾಗ ನಾವು ಈಗಲೇ ನಾವು ಮಾತಾಡೋದು ಅವ್ರಿಗೆ ಅದೇ ಅಷ್ಟೇ ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಈಗ ಅವ್ರಿಗೆ ನಾವು ಒಂದು ಸಮಾಧಾನ ಹೇಳಿದ್ವಿ, ನಾವೆಲ್ಲ ಇದ್ದೀವಿ ಅಂತ. ಈಗ ಸ್ವಲ್ಪ ಅವರು ಪಾಸಿಟಿವ್ ಆಗಿ ಆಗಿದ್ದಾರೆ, ನಾವೆಲ್ಲ ಜೊತೆಗೆ ಇದ್ದೀವಿ, ನೀವೇನು ಊರಿಗೆ ಮತ್ತೆ ಮರಳಿ ಹೋಗೋದಾಗಲಿ ಮತ್ತೆ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ್ರಿ, ನಿಮ್ಗೆ ಯಾವ ರಕ್ಷಣೆ ಕೊಡಬೇಕು ಏನೇನು ಸವಲತ್ತುಗಳು ಕೊಡಬೇಕು ಎಲ್ಲನೂ ಕೂಡ ನಾವು ಸರ್ಕಾರ ವತಿಯಿಂದ ಮಾಡ್ತೀವಿ ಅಂತ ಒಂದು ಧೈರ್ಯನೂ ಕೊಡಿಸ್ತೀವಿ. ಈಗ ಅವ್ರ ಮಗನಿಗೂ ಆಮೇಲೆ ಅವ್ರ ತಂದೆಗೆ ಎಲ್ಲರಿಗೂ ಮಾತಾಡಿಸ್ಬಿಟ್ಟು 5 ಲಕ್ಷ ರೂಪಾಯಿ ಚೆಕ್ಕನ್ನು ಕೂಡ ಸರ್ಕಾರ ವತಿಯಿಂದ ನಾವು ಕೊಡ್ತಿದ್ದೀವಿ. ಮತ್ತೆ ಎಲ್ಲರಿಗೂ SC/ST ಅಟ್ರಾಸಿಟಿ ಕೇಸ್ ಆದಾಗ ನಾವು ಕೊಡ್ತೀವಿ ಅಲ್ವಾ, ಕೊಡ್ತೀವಿ, ಪರಿಹಾರದ ಧನ ಕೊಟ್ಟಿದ್ದೀವಿ. ಇಲ್ಲಿ ಏನಿದೆ ಇದು ಯಾವುದು ಕೂಡ ಅವ್ರು 1 ರೂಪಾಯಿ ಕಟ್ಟುವಂಥದ್ದಿಲ್ಲ. ಈಗೇನು ಗೌರ್ಮೆಂಟಿಂದ ಇವ್ರು ಏನು ಬಿಲ್ ಕೊಡ್ತಾರೆ ನೇರವಾಗಿ ನಮಗೆ ಕೊಡ್ತಾರೆ, ನಾವು ರಿಯಂಬರ್ಸ್ಮೆಂಟ್ ಮಾಡ್ತೀವಿ. ಅದು ಗೊತ್ತಿದ್ರೆ ನಂಗೆ 11 ಕಾಲಮ್ ಒಳಗೆ ನೀವು ರಿಫಂಡ್ ಮಾಡ್ತೀರಿ ನಮಗೆ ಬಟ್ ಬೇಡ ಅಂತ ನಾನು ಹೇಳಿದ್ದೀನಿ. ಯಾಕಂದ್ರೆ ಇವರೆಲ್ಲ ಬಡ ಆಯ್ತು. ಈಗ ನಮ್ಮ ಆಗ್ರಹ ಈಗ ನೋಡಿ ನೀವೆಲ್ಲ ನಮ್ಗೆ ತಿಳಿಸಿ ಹೇಳಿದ್ರಿ, ಆದರೆ ನೀವು ಫಿಸಿಕಲಿ ನಮ್ಗೆ ಒಂದ್ಸಲನೂ ಆ ಗ್ರಾಮಕ್ಕೆ ಬರಲಿಲ್ಲ. ನಾವು ಮತ್ತೆ ಇಂಥ ಒಂದು ದುರ್ಘಟನೆ ನಡೆದ್ರೆ ನೀವು ವಾಸ್ತವಿಕವಾಗಿ ಇಲ್ಲ, ಕಾನೂನುಬದ್ಧವಾಗಿ ನಮ್ಮ ಆಕ್ರೋಶ ಇರೋದನ್ನ ಅದ ರೀ. ನೀವು ಇಷ್ಟೆಲ್ಲ ನೀವು ದೂರವಾಣಿಯಲ್ಲಿ ನಿಮ್ಮ ಕೆಳಮಟ್ಟದ ಅಧಿಕಾರಿಗಳಿಂದ ತಾವು ಜಿಲ್ಲಾಧಿಕಾರಿಗಳಾಗಿ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ, ಬಟ್ ನೀವು ಇಲ್ಲಿ ಬಂದಿಲ್ಲ ಅನ್ನೋ ನೋವು ಒಂದೇ ಮಾತ್ರ ಇದೆ ನಮಗೆ. ಹೌದಾ? ಹೇಳಿ ಮೇಡಮ್ ಪ್ಲೀಸ್. ನೆಕ್ಸ್ಟ್ ಇದಾದ್ಮೇಲೆ ಇಡೀ ಧಾರವಾಡ ಜಿಲ್ಲೆಯಲ್ಲಿ ಈ ಒಂದು ಘಟನೆ ಘಟಿಸಿದ್ದಕ್ಕೆ ಇಡೀ ದಲಿತ ಸಮುದಾಯ ಗ್ರಾಮೀಣ ಪ್ರದೇಶದಲ್ಲಿ ಇದಂತ ಸಿಟಿಯವ್ರಿಗಿಲ್ಲ, ಗ್ರಾಮೀಣದವ್ರು ನಾಳೆ ಈ ಊರಾಗತ್ತ ಇನ್ನೊಂದು ಊರಾಗತ್ತಂತ ಭಯದ ವಾತಾವರಣ ಅದ. ನಿರ್ಭಯವಾಗಿ ಸಮಾಜ ಬದುಕಬೇಕಂತ ಸಂವಿಧಾನ ಹೇಳ್ತೈತಿ. ನೆಕ್ಸ್ಟ್ ಏನ್ರಿ ಮೇಡಮ್ ನಿಮ್ಮ ಜಿಲ್ಲಾ ಆಡಳಿತ ಈಗ ನಾವು ರಿಯಲಿ ಅಪ್ರಿಷಿಯೇಟ್ ಮಾಡ್ಬೇಕು ನಾವು ಪೊಲೀಸ್ ಇಲಾಖೆಗೆ, ವಿಶೇಷವಾಗಿ ನಾವು ನೋಡ್ರಿ ಎಲ್ಲನೂ ರೀ ಅಲ್ಲಿ ಶವ ಸಂಸ್ಕಾರ ಮಾಡೋಕ್ಕೆ ನಮಗೆ ಕಟ್ಟಿಗೆ ವ್ಯವಸ್ಥೆ, ಜಾಗದ ವ್ಯವಸ್ಥೆ, ಇಲ್ಲಿ ಅವ್ರನ್ನ ತಮ್ಮದೇ ಜೀಪಲ್ಲಿ ಹಾಕೊಂಡ್ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡೋದ್ರ ಎಲ್ಲನೂ ಮಾಡ್ಯಾರ. ನಮಗೆ ಇರೋದು ನೋಡ್ರಿ ಇಂಥ ಪ್ರಕರಣ ಆದಾಗ ಪ್ರಮುಖವಾಗಿ ತಾವಿರ್ಬೇಕು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇರ್ಬೇಕು. ಅವರು JD ಅವರು ನಾ ಕಾನೂನುಬದ್ಧವಾಗಿ ಮಾತಾಡೋಂತೀನಿ. ಹೌದಾ? ನಮಗೆ ಉದ್ದೇಶ ಇರೋದು ನಾವೆಲ್ಲ ಒಟ್ಟೆ ಜಿಲ್ಲಾಡಳಿತ ಅಂದರೆ ನಾವು ಪೊಲೀಸರು ಜಿಲ್ಲಾ ಪಂಚಾಯತ್ ನಮ್ಮಲ್ಲಿ ಯಾವುದು ವಿಂಗಡಣೆ ಇರಲ್ಲ. ನಮ್ಮ ಡೈರೆಕ್ಷನ್ ಮೇಲೆ ಎಲ್ಲರೂ ಕೂಡ DC ಕಂಟ್ರೋಲಲ್ಲಿ ಬರ್ತಾರೆ. ಹಾಗಾಗಿ ಈಗ ಅಟ್ರಾಸಿಟಿ ಕೇಸ್ ಕೂಡ ಪೊಲೀಸರವರೇ ಮಾಡ್ತಾರೆ, DC FIR ಮಾಡಲ್ಲ, ಸೊ ಅವರೇ ಮಾಡ್ತಾರೆ. ಹಾಗಾಗಿ ಕೆಲಸಗಳು ಡಿಫ್ರೆಂಟ್ ಇರ್ತದೆ. ಈಗ ರಕ್ಷಣೆ ಕೊಡ್ರಿ ಅಂತ ನಿಮ್ಗೆ ಕೇಳಬೇಕು, ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ. ಹಾಗಾಗಿ ಈಗ ಅನುದಾನ ಬಿಡುಗಡೆ ಮಾಡೋದು ಕೂಡ ಇಲಾಖೆ ನಮಗೆ ಬಿಡುಗಡೆ ಮಾಡ್ತಿದ್ರೆ ನಾವು ಸೈ ಮಾಡಿದ ಮೇಲೆ ಅವರು ರಿಲೀಸ್ ಮಾಡೋಕ್ಕಾಗ್ತದೆ. ಎಲ್ಲ ಇಲಾಖೆ ಅಂದರೆ ನಮಗೆ ಎಲ್ಲರೂ ಒಂದೇ. ಸೊ ನಾವು ಅವ್ರಿಗೆ ಇಮಿಡಿಯೇಟ್ಲಿ ಹೇಳಿ ಅವ್ರಿಗೆ ಯಾವುದೇ ತೊಂದರೆ ಆಗದೆ ಇರುವ ವಾತಾವರಣ ಆ ಥರ ಗಂಭೀರ ಇತ್ತು ಆವಾಗ. ಸೊ ಹಾಗಾಗಿ ನಾವು ಅದನ್ನು ಕೂಡ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಿತ್ತು, ಅದನ್ನು ಮಾಡಿದ್ದೀವಿ. ಈಗ ಮುಂದುವರೆದ ದಿನಗಳಲ್ಲಿ ಇಂಥ ಘಟನೆಗಳಾಗದೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಎಸ್ಪೆಷಲಿ ವಿದ್ಯಾಕಾಶಿಯಲ್ಲಿ